ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. 2024 ರಾಮನ ಕಾಲ. ನೀವು ಅವನ್ನ ಕರೆದು 22ನೇ ತಾರೀಕು ಅವನು ಅಯೋಧ್ಯೆಯಲ್ಲಿ ಪ್ರತ್ಯಕ್ಷನಾಗ್ತಾನೆ. ನಾವು ಯಾವ ಪ್ರಾರ್ಥನೆಯನ್ನು ಹಾಡಿಸೋಣ ಅಂದಾಗ ಎಲ್ಲರೂ ಒಮ್ಮತದಲ್ಲೇ ಹೇಳಿದ್ದೆ ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ. ಯಾಕೆಂದರೆ ಗಜಾನನ ಶರ್ಮರು ಬರ್ತಾರೆ. ಈ ಕಾರ್ಯಕ್ರಮ ತುಂಬ ಕಳೆಗಟ್ಟದೆ, ಜೊತೆಗೆ ರಾಮನ ಕೃಪಾಶೀರ್ವಾದವು ನಮಗೆ ಬೇಕು ಅಂತ ಹೇಳಿಬಿಟ್ಟು ಅದನ್ನೇ ಆಯ್ಕೆ ಮಾಡಿಬಿಟ್ರು. ನೀವು ನಮ್ಮ ವೇದಿಕೆಯ ಸದಸ್ಯರು ಹೌದು, ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷವಾಗಿದೆ. ಇವತ್ತಿನ ವೈಶಿಷ್ಟ್ಯತೆ ಅಂತಂದರೆ ವೇದಿಕೆ ಮೇಲೆ ಇರೋರು ಎಲ್ಲರೂ ಕೂಡ ನಮ್ಮ ವೇದಿಕೆಯ ಸದಸ್ಯರು. ಶಶಿಧರ ಹಾಲಾಡಿಯವರಾಗಲಿ, MS ನರಸಿಂಹಮೂರ್ತಿ ಅವರಾಗಲಿ, GV ಅರುಣ ಅವರಾಗಲಿ, ಪರಶಿವಪ್ಪ ಅವರು ಹೇಳಿದ್ದಾರೆ ಇವತ್ತು ಸಾಯಂಕಾಲ ಸೇರಿಸ್ತೀನಿ ನಿಮ್ಮನ್ನು. ಅದನ್ನು ಏನಂದರೆ ನನಗೆ ಒಂದು ಆಸೆ, ಪರಶಿವಪ್ಪ ನೀವು ಒಂದು ಭರವಸೆ ಕೊಡಬೇಕಾಗತ್ತೆ. ಇಲ್ಲಿ ಇವಾಗ 500 ಕೃತಿಗಳನ್ನ ಎಲ್ಲ ಬೇರೆಯವ್ರದ್ದು ಪ್ರಕಟಿಸಿದ್ದೀರಾ. ಹೆಸರಿಗೆ ತಕ್ಕ ಹಾಗೆ ಸ್ನೇಹ ಬುಕ್ ಹೌಸ್ ಅಂದರೆ ಬಹಳ ಸ್ನೇಹದಿಂದ ಪ್ರಕಟಿಸಿದ 182 ಜನ ಹೊಸ ಲೇಖಕರನ್ನ, 106 ಜನ ಹೊಸ ಲೇಖಕರನ್ನ ನೀವು ಪರಿಚಯ ಮಾಡೋದು ಅಂದರೆ ಸಾಮಾನ್ಯವಾದ ವಿಷಯ ಅಲ್ಲ. ಅಷ್ಟು ಮಾಡಿದ್ರೆ ದೊಡ್ಡ ಸಾಹಸ ಮಾಡಿದ್ರೆ, ಅದು 500 ಪುಸ್ತಕಗಳಲ್ಲಿ. ನೀವು ಮುಂದಿನ ವರ್ಷ 24ನೇ ಇಸ್ವಿಯಲ್ಲಿ ನಿಮ್ಮ ಒಂದು ಪುಸ್ತಕ ಇದೇ ವೇದಿಕೆಯಲ್ಲಿ ಬಿಡುಗಡೆ ಆಗಬೇಕು. ಅದು ಭಾಳ ಮುಖ್ಯ. ಆ ಭರವಸೆ ನೀವು ಕೊಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ಅದನ್ನು ನಾವು ಸಮನ್ವಯ ಸಮಿತಿಯ ಆಶ್ರಯದಲ್ಲೇ ಬೇಕಾದ್ರೂ ಬಿಡುಗಡೆ ಮಾಡೋಣ. ಮತ್ತು ಮಿತ್ರರಾದ ಶಶಿಧರ ಹಾಲಾಡಿ ಅವರೇ, ಅರುಣ ಅವರೇ, ಶ್ರವಣಕುಮಾರಿ ಅವರೇ ಮತ್ತು ಗುರುಜಾರ ಶಾಸ್ತ್ರಿ ಅವರೇ ಮತ್ತು ಎಲ್ಲ ಗೆಳೆಯರೇ, ಇವತ್ತು ಒಂದೆರಡು ಕಪೋಲ ಕಲ್ಪಿತವಾದಂಥ ಮಿತ್ಗಳು ಅಂತ ಏನು ಹೇಳ್ತೀವಿ, ಅದನ್ನು ನಾವು ಒಡೆಯಲಿಕ್ಕೆ ಸಾಧ್ಯ ಆಯಿತು. ಅಂದರೆ ನಮ್ಮ ವೇದಿಕೆಯಿಂದ. ಸಾಮಾನ್ಯವಾಗಿ ಇದೊಂದು ದೋಷಾರೋಪಣೆ ಇದೆ. ಸಾಹಿತ್ಯ ಕಾರ್ಯಕ್ರಮಗಳಿಗೆ, ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಗಳಿಗೆ ಜನ ಬರೋದಿಲ್ಲ ಅಂತ. ಒಂದು ರೀತಿ ನಿಜಾನೂ ಹೌದು. ನಾನು ಕೆಲವು ದೊಡ್ಡ ಸಾಹಿತಿಗಳ ಕಾರ್ಯಕ್ರಮದಲ್ಲೂ ಇದನ್ನು ನೋಡಿದ್ದೇನೆ. ಆದರೆ ಇದೇ ವೇದಿಕೆಯಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ವೇದಿಕೆಯಲ್ಲಿ ನಾವು ಈ ವರ್ಷ ಮಾಡ್ತಾ ಇರ್ತಕ್ಕಂಥ 5ನೆಯ ಕಾರ್ಯಕ್ರಮ ಇದು. ಮೊದಲನೇದು ಪಲ್ಲಟ ಬಿಡುಗಡೆ ಆಯಿತು. 27 ಜನ ಬರೆದಂಥ ಒಂದು ಕಾದಂಬರಿ. ಅದು ಪ್ರಾಯೋಗಿಕವಾದ್ದು. ಹಿಂದೆ ಕೆಲವರು ಮಾಡಿದ್ದಾರೆ, ಆದರೆ ನಾವು ಪ್ರಯೋಗ ಇನ್ನೂ ಜಾಸ್ತಿ 27 ಜನ. ಆಮೇಲೆ HSK ಅವ್ರನ್ನ ಕುರಿತಂಥ ಡಾಕ್ಟರ್ ಪ್ರಧಾನ ಗುರುದತ್ ಅವರ ಪುಸ್ತಕ. ಆಮೇಲೆ ಧೀರೇಂದ್ರ ಅವರ ಒಂದು ಪುಸ್ತಕ ಹವ್ಯಾಸಿ ರಂಗದ ಮುತ್ತುರತ್ನಗಳು. ಆಮೇಲೆ ಇವತ್ತಿನ ಪುಸ್ತಕ. ಒಂದು ಕಾರ್ಯಕ್ರಮ BMC ಕಲಾ ಭವನದಲ್ಲಿ ಆಯಿತು. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಇದೇ ರೀತಿ ಕಿಕ್ಕಿರಿದ ಜನಸಂದಣಿ. ನಮಗೆ ಯಾವಾಗಲೂ ಜನರ ಕೊರತೆ ಅನ್ನಿಸ್ಲೇ ಇಲ್ಲ. ಅಷ್ಟೊಂದು ಪ್ರೀತಿ, ವಿಶ್ವಾಸ ಮತ್ತು ಅಭಿಮಾನ. ಅದರಲ್ಲಿ ಒಂದು ಸಂದೇಶ ಇದೆ. ಅದನ್ನು ಬಹುಶಃ ಯಾರು ಕಾರ್ಯಕ್ರಮಗಳನ್ನ ಸಂಘಟಿಸ್ತಾರೆ ಅವರು ಗಮನಿಸಬೇಕು. ಸಂದೇಶ ಏನು ಅಂತಂದರೆ, ನಾವು ಜನರನ್ನು ಕಟ್ಟಬೇಕಾದ್ರೆ, ಸಾಹಿತ್ಯ ಓದುವ ವರ್ಗವನ್ನು ಕಟ್ಟಬೇಕಾದ್ರೆ ಪರ್ಸನಲ್ ಟಚ್ ಇರಬೇಕು. ಸುಮಾರು ಜನ ಪ್ರಕಾಶಕರು ಅಥವಾ ಕಾರ್ಯಕ್ರಮ ಸಂಘಟಕರು ಹೆಸರು ಹಾಕಿಬಿಟ್ರೆ ಜನ ಬರ್ತಾರೆ ಅಂದ್ಕೊಳ್ತಾರೆ. ಅದು ಸುಳ್ಳು. ಜನರಿಗೆ ಪ್ರಾಮುಖ್ಯತೆ ಕೊಟ್ಟರೆ ಕಾರ್ಯಕ್ರಮಗಳು ಯಶಸ್ವಿ ಆಗುತ್ತೆ. ವೇದಿಕೆ ಮೇಲೆ ಇರೋರ ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ ಕಾರ್ಯಕ್ರಮಗಳು ಯಶಸ್ವಿ ಆಗೋಲ್ಲ. ಎಷ್ಟೋ ಹೊತ್ತಿಗೆ ನಿನ್ನೆ ಫೋನ್ ಮಾಡುವಾಗ ಗುರುಶಾಸ್ತ್ರಿನೂ ಹೇಳ್ತಾಯಿದ್ರು, ಎಷ್ಟು ಜನ ಫೋನ್ ಮಾಡ್ತೀರಪ್ಪ ನೀವು, ನಾವು ಬಂದೇ ಬರ್ತೀವಿ ಅಂತ ಹೇಳಿ ಅಂತ ನಮ್ಮ ಮಿತ್ರರು ಹೇಳ್ತಾಯಿದ್ರು. ನಮ್ಮ ಕಾರ್ಯಕ್ರಮಗಳಿಗೆ ಜನರನ್ನು ಆ ರೀತಿ ನಾವು ಕರಿತೀವಿ. ಇದು ನಮ್ಮ ಮನೆಯ ಕಾರ್ಯಕ್ರಮ, ನಿಮ್ಮ ಕಾರ್ಯಕ್ರಮ, ಸಮನ್ವಯ ಸಮಿತಿಯ ಕಾರ್ಯಕ್ರಮ ಅಲ್ಲ. ಅದು ಒಬ್ಬರು ವೇದಿಕೆಯಲ್ಲಿ ನಿಂತ್ಕೊಂಡು ಏನು ಕಾರ್ಯಕ್ರಮವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಮನ್ವಯ ಸಮಿತಿ ಕನ್ನಡ ಸತ್ಯ ಗುಂಪಿನಲ್ಲಿ ಇಷ್ಟು ಶಕ್ತಿ ಇದೆ, ಪೊಟೆನ್ಷಿಯಲ್ ಇದೆ ಅಂದರೆ ಇಲ್ಲಿ ಭಾಳ ಹಿರಿಯ ಲೇಖಕರುಗಳು, ಭಾಳ ಒಂದು ಮೆಂಟರ್ಗಳೇ ಇದ್ದಾರೆ. ಅರುಣ ಅಂತ ತರದವರಿದ್ದಾರೆ, ಶಶಿಧರ್ ತರದವರಿದ್ದಾರೆ, MS ತರದವರಿದ್ದಾರೆ, ಶಾಂತಾ ನಾಗಮಂಗಲ ಅವರು ಇದ್ದಾರೆ, ರತ್ನಮೂರ್ತಿ ಅವರಿದ್ದಾರೆ. ಬಹಳಷ್ಟು ಹೆಸರುಗಳಿದೆ. ದೊಡ್ಡ ಬರಹಗಾರರುಗಳಿದ್ದಾರೆ, ತಿಳಿದವರಿದ್ದಾರೆ. ಇವರೆಲ್ಲರೂ ಗೈಡ್ ಮಾಡ್ತಾರೆ. ಇದರೆಲ್ಲರೂ ವಿಷಯಗಳ ಚರ್ಚೆ ಆಗುತ್ತೆ. ಹಾಗಾಗಿ ಮತ್ತೆ ಅದರಲ್ಲಿ ಇನ್ನೊಂದು ವೇದಿಕೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಹೇಳೋದು ಅಂತಂದರೆ, ಯಾವುದೇ ರಾಜಕೀಯ ನೀವು ಚರ್ಚೆ ಮಾಡಬೇಡ್ರಪ್ಪ ಅಂತೇಳಿ. ಇವತ್ತು ಸಾಹಿತ್ಯ ಲೋಕ ಬಡವಾಗ್ತಾ ಇರೋದಕ್ಕೆ ಇದೇ ಕಾರಣ. ಸಾಹಿತಿಗಳಲ್ಲಿ ಗುಂಪುಗಾರಿಕೆ ಆಗೋಗಿದೆ. ಆಯಾ ಗುಂಪುಗಳ ಜನನೇ ಆಯಾ ಕಾರ್ಯಕ್ರಮಗಳಿಗೆ ಹೋಗಬೇಕು, ಬೇರೆಯವ್ರು ಹೋಗಬಾರ್ದು ಅಂತ. ದುರದೃಷ್ಟವಶಾತ್ ಪತ್ರಿಕೆಗಳಲ್ಲೂ ಅದೇ ರೀತಿ ಆಗಿದೆ. ಯಾವುದೋ ಒಂದು ಗುಂಪಿನ ಜನ ಮಾಡೋ ಪುಸ್ತಕಗಳಿಗೆ ಪ್ರಚಾರ ಸಿಗುತ್ತೆ, ಮಿಕ್ಕವ್ರಿಗೆ ಸಿಗೋಲ್ಲ. ಅದು ನಮ್ಮ ವೇದಿಕೆಯಲ್ಲಿ ಇದೆಲ್ಲ ಇಲ್ಲ, ಎಡವೂ ಇಲ್ಲ, ಬಲ ಇಲ್ಲ. ನಾವು ನಿಟ್ಟ ದೇಹ ನಿರಂತರ ಕನ್ನಡಕ್ಕೆ ಮಾತ್ರ ಇದರಲ್ಲಿ ಕೆಲಸ ಆಗಬೇಕು. ಹಾಗಾಗಿ ಜನ ಬರ್ತಾರೆ.
ಹಾಗಾಗಿ ಜನ ಅದರಲ್ಲಿ ಇಷ್ಟಪಡ್ತಾರೆ. ಯಾವುದೋ ಒಂದು ತೀವ್ರಗಾಮಿ ಧೋರಣೆಗಳನ್ನ ಹೊಂದೋದ್ರಿಂದ ಯಾವುದೇ ಕಾರ್ಯಕ್ರಮಗಳು ಯಶಸ್ವಿಯಾಗೋದಿಲ್ಲ. ಇವತ್ತು ಈ ಮಿತ್ತು ಒಡೆದಿದೆ. ಇದು ವರ್ಷದ ಕೊನೆಯ ದಿನ ಅಂದರೆ ಸಾಹಿತ್ಯದ ಕಾರ್ಯಕ್ರಮಗಳು ಕೂಡ ಎಲ್ಲ ಜನರು ಬರ್ತಾರೆ. ಜನರನ್ನು ಒಗ್ಗೂಡಿಸ್ತಕ್ಕಂಥದ್ದು ಯಾರು ಸಂಘಟನೆ ಮಾಡ್ತಾರೋ, ಯಾರು ಬರೀತಾರೋ ಅವರ ಕೆಲಸ. ಬರೀ ನಾವು ದೋಷಾರೋಪಣೆ ಮಾಡೋದಲ್ಲ. ನನಗೆ ಇನ್ನೊಂದು ಮಾತು ಕೂಡ ಅನ್ನಿಸ್ತಾ ಇದೆ. ಸ್ನೇಹಲೋಕದಿಂದ 498 ಕೃತಿಗಳು ಬಿಡುಗಡೆ ಆಗಿದೆ. ಕೆಲವು ಗೆದ್ದಿರ್ಬೋದು, ಕೆಲವು ಸೋತಿರ್ಬೋದು. ಆದರೆ 500 ದಾಟಿ ಇನ್ನೂ ನಾನು ಮತ್ತೆ ಮಾಡ್ತೀನಿ ಅಂತಾರೆ. ಇನ್ನು ಕೆಲವು ಪ್ರಕಾಶಕರು ಪ್ರತಿ ವಾರ ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಹೆಂಗೆ ಬಿಡುಗಡೆ ಮಾಡ್ತಾರೆ ಅವರು? ಅವರು ದುಡ್ಡು ಹಾಕಿ ಮಾಡಬೇಕು, ಬಂಡವಾಳ ಹಾಕಿ ಮಾಡಬೇಕು. ಹೇಗೆ ಸಾಧ್ಯ ಅದು? ಓದುಗರು ಇಲ್ಲದಿದ್ದರೆ ಇದು ಆಗ್ತಾ ಇತ್ತಾ ಅಂಥೇಳಿ ಈ ಪ್ರಶ್ನೆನ ಅವ್ರುಗಳು ಅವ್ರ ಮನಸ್ಸಿಗೆ ಹಾಕ್ಕೊಡ್ಬೇಕು. ಸರ್ಕಾರ ಕೊಡ್ತಕ್ಕಂಥ ವರ್ಷಕ್ಕೆ ಒಂದು ಸತಿ, ಅದು 20-25 ಇಸ್ವಿದು ಇವಾಗ ಸರ್ಕಾರ ಕೊಂಡ್ಕೊಳ್ತಾ ಇದೆ. 300 ಪ್ರತಿಯನ್ನು ತೊಗೋಬೋದು ಅವರು. ಅದರಿಂದ ಅಷ್ಟೇ ಈ ಪ್ರಕಟಣಾ ಸಂಸ್ಥೆಗಳು ನಡೀಲಿಕ್ಕೆ ಸಾಧ್ಯನಾ? ಕನ್ನಡ ಜನ ಅವ್ರಿಗೆ ಬೇಡವಾ? ಇವತ್ತು ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಾವು ಹಿಂದೆ ಹಿಂದಿನ ಲೆಕ್ಕದಲ್ಲಿ 1 ಕೋಟಿ 2 ಕೋಟಿ 3 ಕೋಟಿ ಅಂತ ಹೇಳ್ತಾ ಇದ್ವಿ. ಇವತ್ತು ಬೆಂಗಳೂರು ಒಂದರಲ್ಲೇ 1,40,000 ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಯಾವುದೇ ದೇಶಕ್ಕಿಂತನೂ ಇಸ್ರೇಲ್ ದೇಶಕ್ಕಿಂತ ಜಾಸ್ತಿ ಜನ ಬೆಂಗಳೂರಿನಲ್ಲಿ ವಾಸ ಮಾಡ್ತಾಯಿದ್ದಾರೆ. ಇವತ್ತು ರೀಚ್ ಆಗೋದು ಹೇಗೆ? ರೀಚ್ ಆಗೋದನ್ನು ತಲುಪೋದು ಹೇಗೆ? ಇದನ್ನು ಪ್ರಕಾಶಕರು ಮತ್ತು ಸಂಘಟಕರು, ಬರಹಗಾರರು ಯೋಚನೆ ಮಾಡಬೇಕು. 7 ಕೋಟಿ ಜನ ಕನ್ನಡಿಗರಿದ್ದಾರೆ, 6 ಕೋಟಿ ಜನ ಕನ್ನಡಿಗರಿದ್ದಾರೆ, 6-6.5 ಕೋಟಿ ಕನ್ನಡಿಗರಿದ್ದಾರೆ. ಬರವಣಿಗೆ ಮಾಡೋರು ಜಾಸ್ತಿ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಯಾರೂ ಬೇಜಾರು ಮಾಡ್ಕೋಬಾರ್ದು. ಈ ವರ್ಷಕ್ಕೆ 8,000ದಿಂದ 10,000 ಪುಸ್ತಕಗಳು ಪ್ರಕಟವಾಗ್ತಾ ಇದೆ ಅಂದರೆ ಅದು ಕರ್ನಾಟಕದ ಹೆಮ್ಮೆ, ಸಂತೋಷದ ವಿಷಯ. ಅದು ಎದೆಗೆ ಬಿದ್ದ ಅಕ್ಷರ ಅಂತ ಮಹಾದೇವ ಹೇಳಿದ್ರು. ಎಲ್ಲರ ಎದೆಗೂ ಇವತ್ತು ಅಕ್ಷರ ಬಿದ್ದಿದೆ. ಆ ಅಕ್ಷರದ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಇದೆ. ಜನರಿಗೆ ಏನನ್ನು ಓದುತ್ತಾರೆ, ಏನನ್ನು ಆಸೆ ಪಡ್ತಾರೆ, ಅದನ್ನು ಬರೆಯುವಂಥ ತಾಕತ್ತನ್ನು ಲೇಖಕರು ಬೆಳೆಸ್ಕೋಬೇಕು. ನಾನು ಪರಶುವಪ್ಪನವ್ರನ್ನ ಒಂದು ಮಾತು ಕೇಳಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾರಾಟಗಾರರಾಗ್ತಕ್ಕಂಥ ಒಬ್ಬ ಲೇಖಕರ ಹೆಸರು ಹೇಳಿ ಅಂತೇಳಿ. ನೀವೆಲ್ಲ ಒಂದು ಕ್ಷಣ ಯೋಚನೆ ಮಾಡಿ, ಯಾರಿರ್ಬೋದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾರಾಟಗಾರರಾಗ್ತಕ್ಕಂಥ ವ್ಯಕ್ತಿ? ನಂಗೆ ಪರಶುವಪ್ಪ ಹೇಳಿದ ಕೇಳಿ ಬಹಳ ಆಶ್ಚರ್ಯ ಆಯಿತು. ಅವರ ಪುಸ್ತಕಗಳು ಇವತ್ತು ಕೂಡ ತಿಂಗಳಿಗೆ 20 ಲಕ್ಷ ರೂಪಾಯಿನಷ್ಟು ಪುಸ್ತಕಗಳು ಮಾರಾಟ ಆಗುತ್ತೆ ಅಂತ ಹೇಳಿದ್ರು. 20 ಲಕ್ಷ ರೂಪಾಯಿ. ಆ ಬರಹಗಾರರ ಜೀವಂತ ಇಲ್ಲ, ಪೂರ್ಣಚಂದ್ರ ತೇಜಸ್ವಿ ಅವರು. ಹೇಗೆ ಸಾಧ್ಯ ಇದು? ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳು ಕುತೂಹಲನ ಹುಟ್ಟಿಸುತ್ತೆ, ಬೆರಗನ್ನು ಹುಟ್ಟಿಸುತ್ತೆ, ಪ್ರಕೃತಿಯನ್ನು ಕಣ್ಮುಂದೆ ತೆರೆದಿಡುತ್ತೆ. ನಾವು ನಮ್ಮ ಥಿಯರಿಗಳನ್ನ, ನಮ್ಮ ತಲೆಯಲ್ಲಿ ಇರ್ತಕ್ಕಂಥ ಆಲೋಚನೆಗಳನ್ನು ಓದುಗರ ಮೇಲೆ ಹೇರಿದ್ರೆ ಯಾರೂ ತಗೊಳ್ಳೋದಿಲ್ಲ. ಅದನ್ನು ನಿಮ್ಮ ಆಲೋಚನೆ ನೀನು ಇಟ್ಕೊಳ್ಳಪ್ಪ, ನೀನು ತುಂಬ ಡಲ್ ಆಗಿದೆಯಾ, ಬಹಳ ಬುದ್ಧಿವಂತ ಬರಹಗಾರ ನೀನು ಅಂದರೆ ನಿನ್ನ ಪುಸ್ತಕ ನಿನ್ನ ಹತ್ರನೇ ಇರು ಅಂತಾರೆ. ನಿಮ್ಮ ಆಲೋಚನೆಗಳನ್ನ ಜನಕ್ಕೆ ತಲುಪಿಸ್ಬೇಕು. ಆದರೆ ತಲುಪಿಸುವ ವಾಹನ ಯಾವುದು? ಇವತ್ತು ತೇಜಸ್ವಿಯವರ ಪುಸ್ತಕಗಳು ಯಾರ ಕೈಗೆ ಬೇಕಾದ್ರೂ ಎಟುಕುವಂಥ ಬೆಲೆ, ಇವತ್ತು ಕೂಡ ಕೈಗೆ ಎಟುಕುವಂಥ ಬೆಲೆಯಲ್ಲಿ ತೇಜಸ್ವಿಯವರ ಪುಸ್ತಕ ಸಿಗುತ್ತೆ. ಅದನ್ನು ತೊಗೊಂಡು ಹೋಗ್ತಾರೆ. ಆಮೇಲೆ ಒಬ್ಬರು ಪಬ್ಲಿಷರು ಇವತ್ತು ಕೂಡ ಬರೀ ತೇಜಸ್ವಿಯವರ ಪುಸ್ತಕವನ್ನು ಮಾತ್ರ ಮುದ್ರಣ ಮಾಡ್ತಾ ಇದ್ದಾರೆ, ಬೇರೆ ಯಾವುದೂ ಮುದ್ರಣ ಮಾಡ್ತಾ ಇಲ್ಲ ಅಂತ. ಆಶ್ಚರ್ಯಕರವಾದ ವಿಚಾರ ಅಲ್ವಾ? ಅದು ಸಾಕಾಗಲ್ಲ ಅಂತಾರೆ. ಅದು ಸಾಕಾಗಲ್ಲ, ಅಷ್ಟು ಪುಸ್ತಕ ಕೊಟ್ಟರು ಸಾಕಾಗಲ್ಲ. ಕನ್ನಡ ಜನರ ತಪ್ಪಾಯಿತು. ಕನ್ನಡ ಜನರು ಓದ್ತಾ ಇದ್ದಾರಾ? ಓದ್ತಾ ಇಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯನಾ? ಶಿವರಾಮ್ ಕಾರಂತರ ಪುಸ್ತಕಗಳು ಹೇಗೆ ಮಾರಾಟ ಆಗುತ್ತೆ? ಭೈರಪ್ಪನವ್ರ ಪುಸ್ತಕಗಳು ಮಾರಾಟ ಹೇಗಾಗುತ್ತೆ? ಭೈರಪ್ಪನವ್ರ ಪುಸ್ತಕಗಳಿಗೆ ಸಾಕಷ್ಟು ಬೆಲೆ, ಭಾರಿ ಬೆಲೆ ಇದೆ. ಹೇಗೆ ಮಾರಾಟ ಆಗುತ್ತೆ? ನಾನು ಶರ್ಮಾ ಅವ್ರನ್ನ ಕೇಳಿದೆ, ಸರ್ ನಿಮ್ಮದು ಚೆನ್ನಭೈರಾದೇವಿ ಎಷ್ಟು ಮಾರಾಟ ಆಯಿತು? ಎಷ್ಟನೇ ಮುದ್ರಣ ಅದು? 7ನೇ ಮುದ್ರಣ. ಎಷ್ಟು ವರ್ಷ ಆಯಿತು ಸರ್ ಪ್ರಕಟವಾಗಿ? 2 ವರ್ಷ ಆಯಿತು. 2 ವರ್ಷದಲ್ಲಿ ಚೆನ್ನಭೈರಾದೇವಿ 7 ಮುದ್ರೆಗಳನ್ನ ಕಂಡಿದೆ. ಹೇಗೆ ಕಂಡ್ತಪ್ಪ? ಕನ್ನಡ ಜನರು ಶರ್ಮರ ಬೆನ್ನು ತಟ್ಟದೆ ಈ ಕೆಲಸ ಆಯಿತಾ? ಆಗಿಲ್ಲ. ಕನ್ನಡ ಜನ ಬೆನ್ನು ತಟ್ಟಿದ್ದಾರೆ, ಇಷ್ಟಪಟ್ಟಿದ್ದಾರೆ. ನಮಗೆ ಶಶಿಧರ್ ಹಾಲಾಡಿ ಅವ್ರು ಹೇಳ್ತಾಯಿದ್ರು, ಓದುಗರಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಒಂದು ಮೂಲೆಗೆ ಕರೆಸ್ಕೊಂಡು ಅವ್ರ ಪುಸ್ತಕನ ಓದಿದ್ದಾರೆ. ಅಭ್ಯ ಕಾದಂಬರಿನ ಏನು ಸ್ವಾಮಿ? ಅಭ್ಯ ಕಾದಂಬರಿಯನ್ನು ಯಾವುದೋ ಒಂದು ಹಳ್ಳಿಯ ಮೂಲೆಯಲ್ಲಿ ಓದುಗರ ಬಳಗ ಅವರು ಅಭಯ ಕಾದಂಬರಿಯನ್ನು ಓದಿದ್ದಾರೆ. ನಾವು ಕನ್ನಡದ ಜನರ ಓದಿನ ಅರಿವನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಓದಿನ ಸಂಸ್ಕೃತಿಯನ್ನು ಕಟ್ತಕ್ಕಂಥ ಜವಾಬ್ದಾರಿ ಲೇಖಕರಲ್ಲಿದೆ, ಅದರ ಪ್ರಕಾಶಕರಲ್ಲಿದೆ.
ಅವರಿಗೆ ಬೇಕಾದಂಥದ್ದು ಜೊತೆಗೆ ಬೆಳೆಸಬೇಕು. ಅವ್ರಿಗೆ ಬೇಕಾದಂತಾನೆ ಬರೋಕ್ಕಾಗಲ್ಲ. ಇವತ್ತು ನೋಡಿ, ಕನ್ನಡದಲ್ಲಿ ಓದುವ ಇದನ್ನು ಹೆಚ್ಚು ಮಾಡಿದವರು ಪತ್ತೇದಾರಿ ಕಾದಂಬರಿಯ ಬರೆದಂಥ ನರಸಿಂಹಯ್ಯನವರು. ಕದ್ದು ಓದ್ತಾಯಿದ್ರು ಪುಸ್ತಕ ಜನ ಪತ್ತೇದಾರಿ ಕಾದಂಬರಿಯಲ್ಲಿ. ಅವರ ಪತ್ತೇದಾರಿ ಮಧುಸೂದನ, ಪುರುಷೋತ್ತಮ, ಇವತ್ತು ಅವರು ಜೀವಂತ ಇರೋ ಪಾತ್ರಗಳು. ಇಲ್ಲಿ ಭಾಳ ಚೆನ್ನಾಗಿ ಅದನ್ನು ಜ್ಞಾಪಿಸ್ಕೊಳ್ತಾರೆ. ಅಂದರೆ ಓದುವ ಚಾಳಿಯನ್ನು ಬೆಳೆಸ್ತಕ್ಕಂಥ, ಕೆಪಾಸಿಟಿಯನ್ನು ಬೆಳೆಸ್ತಕ್ಕಂಥ ಒಂದು ಶಕ್ತಿ ಅವರ ಬರಹದಲ್ಲಿತ್ತು. ಇವತ್ತು ನರಸಿಂಹಯ್ಯನವ್ರನ್ನ ಭಾಳ ಜನ ಮರೆತೇ ಹೋಗ್ಬಿಟ್ಟಿದ್ದಾರೆ. ನರಸಿಂಹಯ್ಯನವ್ರನ್ನ ಯಾರಪ್ಪ ಅಂತ ಕೇಳ್ತಾರೆ. ಅನೇಕರು ಬರೆದರು, ತರಾಸು ಬರೆದರು, ಹಗಲು ರಾತ್ರಿ ಕೂತು ಬರೆದರು. ಅವರೆಲ್ಲರೂ ಬದುಕಲಿಕ್ಕಾಗೇ ಬರೆದಂಥ ಕೆಲವು ಅಪರೂಪದ ಬರಹಗಾರರು. ಒಂದು ರಾತ್ರಿ, 2 ರಾತ್ರಿ, 3 ರಾತ್ರಿಯಲ್ಲಿ ಬರೆದರು. ಆದರೆ ಇವತ್ತು ತರಾಸು ಪುಸ್ತಕಗಳು ಮಾರಾಟ ಆಗುತ್ತೆ, ಅನೇಕರು ಪುಸ್ತಕಗಳು ಮಾರಾಟ ಆಗುತ್ತೆ. ಈ ಓದುವ ಶಕ್ತಿಯನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ಲೇಖಕರ ಮೇಲಿದೆ. ಇದನ್ನು ಪ್ರತಿಯೊಬ್ಬ ಲೇಖಕರು ಅರ್ಥ ಮಾಡ್ಕೊಳ್ಬೇಕು. ಜನರನ್ನು ಬೈಬೇಡಿ, ನೀವು ಅಂಥ ಕೃತಿಯನ್ನು ಕೊಡಿ. ಚೆನ್ನಭೈರಾದೇವಿ ಕೊಡಿ, ಜನ ಓದ್ತಾರೆ. ಕೊಡಿ, ದಾಟು ಕೊಡಿ, ಜನ ಓದ್ತಾರೆ. ಇವತ್ತು ದೇವುಡವರ ಕೃತಿ ಮೊನ್ನೆ ನೋಡ್ತಾ ಇದ್ದೆ, ಮಹಾಬ್ರಾಹ್ಮಣ 32ನೇ ಆವೃತ್ತಿ ಪ್ರಕಟವಾಗಿದೆ. ಹೊಸ ಪುಸ್ತಕ. ಇನ್ನೊಂದು 2 ದಿವಸದಲ್ಲಿ ಮತ್ತೆ ಪುಸ್ತಕಗಳು ಬರುತ್ತೆ. ದೇವುಡು ಒಂದು ಪ್ರಕಾಂಡ ಶಕ್ತಿ. ನಾನು ದೇವುಡವ್ರನ್ನ ಇತ್ತೀಚೆಗೆ ತಾನೇ ಒಂದು ಕಾರಣಕ್ಕಾಗಿ ಓದಬೇಕಾಯ್ತು. ಒಂದು ಪ್ರಚಂಡ ಶಕ್ತಿ ದೇವುಡವರು. ಅವರ ಬರಹಗಳನ್ನ ಓದೋಕ್ಕೆ ಭಾಳ ಸಂತೋಷ ಆಗುತ್ತೆ. ಪುಸ್ತಕಗಳು ಪ್ರಿಂಟ್ ಆಗ್ತಾ ಇದೆ. ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾರಾಕ್ಷಸ ಬರ್ತಾನೆ ಇದೆ. ಅವ್ರು 100ಕ್ಕೂ ಹೆಚ್ಚು ಕೃತಿಗಳು ಬರೆದರು. ಈ ಕೃತಿಗಳು ನಡೀತಾ ಇದೆ. ಯೋಗ ವಾಸಿಷ್ಠ ಮತ್ತೆ ಪ್ರಿಂಟ್ ಆಗಿದೆ ಅಂತ. ಹೇಗೆ ಪ್ರಿಂಟ್ ಆಯಿತು? ಇದನ್ನೆಲ್ಲ ಅವರು ಬರೆದಿದ್ದು ಯಾವ ಕಾಲದಲ್ಲಿ? ಅವರು ತೀರ್ಕೊಂಡಿದ್ದೆ 1962ನೇ ಇಸ್ವಿ. ಅಂದರೆ ಇವತ್ತಿಗೆ 60 ವರ್ಷಗಳಾಯಿತು. ಆದರೂ ಆ ಕೃತಿಯ ಲೇಖಕರನ್ನ, ಆ ಕೃತಿಯನ್ನು ನಾವು ಓದ್ತೀವಿ, ಆ ಲೇಖಕರನ್ನ ಜ್ಞಾಪಿಸ್ಕೊಳ್ತೀವಿ. ಅದು ಲೇಖಕನ ಶಕ್ತಿ. ಆಮೇಲೆ ಲೇಖಕರುಗಳು, ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಲೇಖಕರಿಗೆ ಯಾವುದೋ ಒಂದು ಪೂರ್ವಜನ್ಮದ ಶಕ್ತಿ ಇದೆ ಅಂತ ನೀವು ಭಾವಿಸಬೇಡಿ. ಆ ಥರದ್ದು ಎಂಥದ್ದು ಇಲ್ಲ. ಲೇಖಕ ಆಗ್ತಾನೆ, ಅವನು ಆಗಬೇಕು ಅನ್ನೋ ಒಂದು ತುಡಿತ ಇರಬೇಕು, ಆವಾಗ ಆಗ್ತಾನೆ. ಇವತ್ತು ಗುರುರಾಜ್ ಶಾಸ್ತ್ರಿ ನಾನು ಬರಿಬೇಕು ಅಂತ ತುಡಿತ ಬಂದರೆ ಗುರುರಾಜ್ ಶಾಸ್ತ್ರಿ ಲೇಖಕರಾಗ್ತಾರೆ. ಅದು ಬೇಕು. ಯಾವುದೋ ಒಂದು ಶಕ್ತಿಯಿಂದ ಮಾತ್ರ ನಾನು ಬರಿತೀನಿ ಅಂತ ನಾವು ಇನ್ಯಾವುದೋ ಶಕ್ತಿಯನ್ನು ಆಹ್ವಾನಿಸೋದು. ಆಮೇಲಿಂದ ಓದುಗರಿಗಿಂತ ಅಥವಾ ಬೇರೆ ಬರಹಗಾರರಿಗಿಂತ ನಾನು ಎತ್ತರದಲ್ಲಿದ್ದೀನಿ, ನನಗೆ ಯಾವುದೋ ಒಂದು ಗಳಿಗೆಯಲ್ಲಿ ಹೊಳೆಯುತ್ತೆ, ಅದನ್ನು ಹೊಳಿತ ನಾನು ಬರಿತೀನಿ. ಇರ್ಬೋದು, ಹೊಳಿಬೋದು. ಆದರೆ ಆ ಹೊಳಿಬೇಕಾದ್ರೆ ಕೃಷಿ ಮಾಡಬೇಕಲ್ವಾ? ಕೃಷಿ ಮಾಡದಿದ್ರೆ ಆಗಲ್ಲ. ಲೇಖಕರ ಜವಾಬ್ದಾರಿ ಇದನ್ನು ಕೂಡ. ಕೃಷಿ ಮಾಡಬೇಕು, ಪ್ರಯತ್ನ ಮಾಡಬೇಕು. ಪ್ರಯತ್ನಶೀಲತೆಯೇ ಫಲ. ಇವಾಗ ಶರ್ಮರ ಮನೆಯಲ್ಲಿ ಎಷ್ಟೊಂದು ಪುಸ್ತಕ. ನಾನು ಹೋಗಿದ್ದು ಭಾಳ ಸಂತೋಷ ಆಯಿತು. ಭಾಳ ಟೈಮ್ ಕೊಟ್ಟರು ನಮಗೆ ಅವ್ರ ಮನೆಯಲ್ಲಿ. ಕೆಲವರು ಪುಸ್ತಕಗಳೆಲ್ಲ ತೋರಿಸಿದರು. ಮಿರ್ಜಾ ಇಸ್ಮಾಯಿಲ್ ಅವರ ಒಂದು ಪುಸ್ತಕವನ್ನು ತೋರಿಸಿದರು. ಅದನ್ನು ಕನ್ನಡಕ್ಕೆ ಅವರು ತಂದಿದ್ದಾರೆ. ಆಮೇಲೆ ಭಾಳ ಹಳೇ ಕಾಲದ್ದೊಂದು ಎಲೆಕ್ಟ್ರಿಕಲ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕ, ಟೈಪ್ ಆಗಿರೋ ಪುಸ್ತಕ. ಅದನ್ನು ಇಟ್ಕೊಂಡಿದ್ದಾರೆ ಅವರು, ಎಲ್ಲ ಹುಡ್ಕೊಂಡು ಹೋಗಿದ್ದಾರೆ. ಅಂದರೆ ವಸ್ತುವಿನ ಹಿಂದೆ ಹೋದರು, ಹಿಮಾಲಯದ ತುದಿಗೆ ಹೋದರು, ಅಲ್ಲಿ ಹೋಗಿ ಕೂತ್ಕೊಂಡು ವಸ್ತುವನ್ನು ಸಂಗ್ರಹ ಮಾಡಿದ್ರು. ಭೈರಪ್ಪನವ್ರು ಗೊತ್ತು ನಿಮಗೆ, ಒಂದೊಂದು ಕೃತಿಯನ್ನು ಬರಿಬೇಕಾದ್ರೆ 3-4 ವರ್ಷಗಳ ಹಿಂದೆ ಹೋಗಿದ್ದಾರೆ. ನನಗೊಂದು ಆಶ್ಚರ್ಯ ಆಯಿತು. ದೇವುಡವರು ಹೇಳಿದ್ದಾರೆ, ಮಹಾಬ್ರಾಹ್ಮಣ ಕೃತಿ ಅವರ ತಲೆಯಲ್ಲಿ ಹುಟ್ಟಿದ್ದು 1926ನೇ ಇಸ್ವಿಯಲ್ಲಿ ಇದನ್ನು ಬರಿಬೇಕು ಅಂಥೇಳಿ. ಆದರೆ ಪುಸ್ತಕ ಪ್ರಕಟವಾಗಿದ್ದು 1952ರಲ್ಲಿ. ಬರೆಯೋಕ್ಕೆ ಶುರು ಮಾಡಿದ್ದು 1946ರಲ್ಲಿ. ಅಂದರೆ 1926ರಿಂದ 1946ರವರೆಗೆ 20 ವರ್ಷಗಳ ಕಾಲ ಅದು ತಪಸ್ಸು. ಆ ಕೃತಿ ನೀವು ಬಹಳಷ್ಟು ಜನ ಓದಿದ್ದೀರಾ. ಅನುಭವ ಇಲ್ಲದೆ ಬರೆಯೋಕ್ಕಾಗಲ್ಲ ಅಂಥೇಳಿ ಅವರು ಅದನ್ನು ಬಿಟ್ಬಿಡ್ತಾರೆ. ಅದನ್ನೇ ತಪಸ್ಸರ ರೀತಿ ಮಾಡ್ತಾರೆ. ಮಹೋಪಾಧ್ಯ ವೈದ್ಯನಾಥ ಶಾಸ್ತ್ರಿಗಳು ಅಂತ ಅವರ ಗುರುಗಳು. ಅವರು ಈ ವೇದಾಂಗ ಮತ್ತು ಅದರಲ್ಲೆಲ್ಲ ಪರಿಣಿತರು, ಉಪನಿಷತ್ತು ಇದರಲ್ಲೆಲ್ಲ ಪರಿಣಿತರು. ಯೋಗ ವಾಸಿಷ್ಠ ಬರೆಯಲಿಕ್ಕೆ ಮುಂಚೆ ಅವರು ಇದನ್ನು ಮಾಡ್ತಾರೆ. ಸುಮಾರು 3 ವರ್ಷ ಬೆಂಗಳೂರಿನ ಶೃಂಗೇರಿ ಮಠದಲ್ಲಿ ಹೋಗಿ ವಾಸ ಮಾಡಿ ಅವ್ರ ಹತ್ರ ಅಧ್ಯಯನ ಮಾಡ್ತಾರೆ. ಆಮೇಲಿಂದ ಮಹಾಬ್ರಾಹ್ಮಣ ಕೃತಿ ಬಂತು. ಆ ಕೃತಿ ಒಂದು ಓದಿಗೆ ಅರ್ಥ ಆಗಲ್ಲ. ಅಂದರೆ ಅದರ ಹಿಂದೆ 20 ವರ್ಷಗಳ ಸತತ ತಪಸ್ಸು. 46ಕ್ಕೆ ಶುರು ಮಾಡಿ 50ನೇ ಇಸ್ವಿಗೆ ಅದು ಮುಗಿಯುತ್ತೆ. 52ನೇ ಇಸ್ವಿಗೆ ಪ್ರಕಟವಾಗುತ್ತೆ. ಇವತ್ತಿನ ಫೇಸ್ಬುಕ್ ಬರಹದ ಥರ ರೀತಿ ಆಗೋದಿಲ್ಲ. ಆ ಥರ ಬರೋದು ಆಗಲ್ಲ. ಟಕ್ಕಂತ ಬರೆಯೋದು, ನಮ್ಗೆ ಹೊಳೆದಿದ್ದೇ ಸರಿ ಅಂತ ಹಾಕ್ಬಿಡೋದು. ಅದಕ್ಕೆ ಎಷ್ಟು ಜನ ಇಷ್ಟಪಡ್ತಾರೆ, ಎಷ್ಟು ಜನ ಲೈಕ್ ಮಾಡ್ತಾರೆ. ಅದರಲ್ಲೂ ಒಂದು ಗುಂಪಿರುತ್ತೆ. ಆ ಗುಂಪೆಲ್ಲ ಅವ್ರನ್ನ ಲೈಕ್ ಮಾಡ್ತಾರೆ, ಇನ್ನೊಂದು ಗುಂಪೆಲ್ಲ ಅವ್ರನ್ನ ವಿರೋಧ ಮಾಡ್ತಾರೆ. ಈ ಥರದ್ದೆಲ್ಲ ಸಾಹಿತ್ಯ ಅಂದರೆ
ಒಂದು ಕಠಿಣವಾದ ಸಾಧನೆ, ಅದು ಒಂದು ತಪಸ್ಸು. ಅದನ್ನು ನಮ್ಮ ಹಿರಿಯರೆಲ್ಲ ತೋರಿಸ್ಕೊಟ್ಟಿದ್ದಾರೆ ನಮಗೆ, ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ. ಆವಾಗ ನಾವು ಈ ಮಿತ್ತನ್ನು ಒಡೆಯೋಲಿಕ್ಕೆ ಸಾಧ್ಯ. ಸಾಹಿತ್ಯ ಜನರನ್ನು ತಲುಪಲ್ಲ ಅನ್ನೋ ಮಿತ್ತಿದೆಯಲ್ಲ, ಅದನ್ನು ಹೊಡಿಲಿಕ್ಕೆ ಸಾಧ್ಯ. ಜನರನ್ನು ತಲುಪದೇ ಇದ್ದಿದ್ರೆ ಇಷ್ಟೊಂದು ಸಾಹಿತ್ಯ ಹೇಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಯಾರು ಹೆಸರೇ ಇಲ್ಲದಿದ್ದ ಮುದ್ದಣ್ಣನ ಇವತ್ತು ಕೂಡ ನಾವು ಹೇಳ್ತೀವಿ. ಅವನು ತನ್ನ ಹೆಸರನ್ನ ತಾನು ಹೇಳೋದಕ್ಕೆ ಸಂಕೋಚ ಪಟ್ಕೊಂಡಂಥ ಮುದ್ದಣ್ಣನ ಹೆಸರನ್ನು ನಾವು ಹೇಗೆ ಹೇಳ್ತೀವಿ ನಾವು ಇವಾಗ. ಕುವೆಂಪು ರಾಮಾಯಣ ಮೊನ್ನೆ ಒಂದು ಗಮಕ ಮಾಡಿಸಿದ್ವಿ ನಾವು. ಶಾಂತ ನಾಗಮಂಗಲ ಅವರು, ರಾಧಾಕೃಷ್ಣ ಸ್ವರೂಪ ಅವರು ಗಮಕ ಮಾಡಿದರು. ಅದು ಕುಮಾರಸ್ವಾಮಿ ಲೇಔಟ್ ಗ್ರಂಥಾಲಯದಲ್ಲಿ ಆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 150 ಜನ ಬಂದಿದ್ರು. ಸರ್ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಕುವೆಂಪು ರಾಮಾಯಣದ ಗಮಕ ಅಷ್ಟು ಅದ್ಭುತವಾಗಾಯಿತು. ಮತ್ತು ಆ ಕ್ಷೇತ್ರದಲ್ಲಿರೋ ಎಲ್ಲ ಜನ ಬಂದಿದ್ದಾರೆ. ನಮ್ಮ ಸದಸ್ಯರೇ ಅಲ್ಲ, ನಮ್ಮ ಸದಸ್ಯರು ಬಂದಿದ್ರು ಒಂದು 40 ಜನ. ಆದರೆ ಇನ್ನೊಂದು 110 ಜನ ಬೇರೆಯವರು. ಹೇಗೆ ಬಂದರು ಅಂದರೆ, ನಾವು ಎಕ್ಸ್ಕ್ಲೂಸಿವ್ನೆಸ್ ಅಂತ ಯಾರಾದರೂ ಬರಹಗಾರರು ಅಂದ್ಕೊಂಡು, ನಾನು ಎಕ್ಸ್ಕ್ಲೂಸಿವ್ ಅಂತ ಅಂದ್ಕೊಂಡ್ರೆ, ನನ್ನ ಪುಸ್ತಕಕ್ಕೆ ಜ್ಞಾನಪೀಠನೇ ಬರಬೇಕು ಅಂದ್ಕೊಂಡ್ರೆ ಅದು ಆಗಲ್ಲ. ನಾವು ಜನಮನದ ಮಿಡಿತವನ್ನು ಅರ್ಥಕೊಂಡು ನಮಗೆ ಬೇಕಾದ ಸ್ವರೂಪವನ್ನು ಕೊಟ್ಕೊಂಡು ಮಾತ್ರ ಮಾಡಬೇಕು. ಕನ್ನಡಕ್ಕೆ ಸಾವಿಲ್ಲ, ನಾನು ಹಾಗೆ ಅಂದ್ಕೊಳ್ಳೋದು ಇಲ್ಲ. ಕನ್ನಡಕ್ಕೆ ಸವಾಲುಗಳಿದೆ, ಆದರೆ ಸಾವಿಲ್ಲ. ಇವತ್ತು ಬರೀ ಕನ್ನಡಕ್ಕೆ ಮಾತ್ರ ಈ ಸವಾಲಿಲ್ಲ, ಎಲ್ಲ ಭಾರತೀಯ ಭಾಷೆಗಳಿಗೆ ಈ ಸವಾಲಿದೆ. ಸ್ವತಃ ನನ್ನ ಮಾವನೇ ಮುಂಬೈನಲ್ಲಿದ್ದರು, 40 ವರ್ಷ ಇದ್ದರು, ಮರಾಠಿ ಕಲೀಲೇ ಇಲ್ಲ ಅವರು. ಬರೀ ಹಿಂದಿನಲ್ಲಿ ಮ್ಯಾನೇಜ್ ಮಾಡ್ಕೊಂಬಂದ್ಬಿಟ್ರು. ಈ ರೀತಿಯ ಸಮಸ್ಯೆ ಎಲ್ಲ ಕಡೆ ಇದೆ. ಹಿಂದಿನವರು ನಮ್ಮ ಮೇಲೆ ಹೇರಿಕೆ ಮಾಡ್ತಾಯಿದ್ದಾರೆ ಬಿಡಿ, ಅದೊಂದು ಬೇರೆ ವಿಷಯ. ಆದರೆ ನೀವು ಹಿಂದಿಯ ಪ್ರದೇಶಗಳಿಗೆ ಹೋಗಿ ನೋಡಿ, ಅಲ್ಲೂ ಹಳ್ಳಿಗಳಲ್ಲಿ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿದೆ. ಇದನ್ನು ಪರಿಗಣಿಸಬೇಕಾದವರು, ಭಾಳ ಗಂಭೀರವಾಗಿ ಪರಿಗಣಿಸಬೇಕಾದವರು ಸರ್ಕಾರದವರು. ಇವತ್ತು ಚೀನಾ ದೇಶದಲ್ಲಾಗಲಿ, ಜಪಾನ್ ದೇಶದಲ್ಲಾಗಲಿ ತಾಂತ್ರಿಕವಾಗಿ ಅವರದೇ ಭಾಷೆಯಿಂದ, ಜರ್ಮನ್ ದೇಶದಲ್ಲಿ ತಾಂತ್ರಿಕವಾಗಿ ಅವರದೇ ಭಾಷೆಯಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ. ಆದರೆ ಭಾರತದಲ್ಲಿ ಏಕಾಗಲ್ಲ. ಇಲ್ಲಿ ರಾಜಕಾರಣಿಗಳೆಲ್ಲ ಬಹಳ ಸ್ವಾರ್ಥಿಗಳಾಗಿದ್ದಾರೆ. ಅವರಿಗೆ ಸಂಸ್ಕೃತಿ ಬಗ್ಗೆ, ಸಾಹಿತ್ಯದ ಬಗ್ಗೆ, ಭಾಷೆಯ ಬಗ್ಗೆ ಏನೂ ಕಾಳಜಿ ಇಲ್ಲ. ಸರ್ಕಾರಗಳು ನಡೀತಾ ಇದೆ ಅಂತಲೇ ಅನಿಸೋದಿಲ್ಲ ಎಷ್ಟೊಸ್ತಿ ನನಗೆ. ಈ ವೇದಿಕೆಯಲ್ಲಿ ಅದನ್ನು ಮಾತಾಡಬಾರ್ದು, ಆದರೆ ನನಗೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಸಂಸ್ಕೃತಿಗೆ, ನಮ್ಮ ಭಾಷೆಗೆ, ನಮ್ಮ ಸಾಹಿತ್ಯಕ್ಕೆ ತೊಂದರೆ ಆಗ್ತಾಯಿದೆ. ಪರಶಿವಪ್ಪನಂಥ ಪ್ರಕಾಶಕರನ್ನ ಹೇಗೆ ನಾವು ಬೆಂಬಲಿಸಬೇಕು, 100 ಜನರನ್ನು ಅವರು ಹೇಗೆ ಬೆಳಕಿಗೆ ತರಬೇಕು, ಅದನ್ನು ನೋಡಬೇಕು. ಪ್ರಕಾಶಕರು ಒಂದು 4 ಪುಸ್ತಕ ತಂದುಬಿಟ್ಟು ಆಮೇಲಿಂದ ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಅವರು ಮುಚ್ಚಿಬಿಟ್ರೆ ಬರಹಗಾರರು ಹೇಗೆ ತಾನೇ ಬೆಳಕಿಗೆ ಬರ್ತಾರೆ? ಒಬ್ಬ ಗುರುರಾಜನ ಎಲ್ಲಿಂದ ಹುಡ್ಕೋದು, ಶ್ರವಣಕುಮಾರಿ ಅವ್ರನ್ನ ಎಲ್ಲಿಂದ ಹುಡ್ಕೋದು? ಆಗೋದಿಲ್ಲ. ಅದಾಗಬೇಕಾದ್ರೆ ಇವ್ರನ್ನೆಲ್ಲ ಬೆಂಬಲಿಸಬೇಕು. ಒಟ್ಟಾರೆ ಸಮಾಜದ ಒಟ್ಟು ಪ್ರಯತ್ನ ಬಹಳ ಮುಖ್ಯ. ಇದು ಕೆಲವು ಮಾತುಗಳನ್ನ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಊಟ ಬಂದ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಸ್ವಲ್ಪ ಸಾಹಿತ್ಯಕ್ಕಿಂತ ಗಂಭೀರವಾಯ್ತು ಅನ್ನೋ ವಿಷಯ. ನರಸಿಂಹಮೂರ್ತಿಯವರು ಬಹಳ ಚೆನ್ನಾಗಿ ಮಾತಾಡಿದ್ರು. ನನಗೆ ಒಂದು ಸಂತೋಷ ಆಗಿದ್ದು, ಅರುಣ ಅವರೇ, ಈ ಪುಸ್ತಕ ಪರಿಚಯಗಳನ್ನ 3 ಜನನೂ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿ ಪುಸ್ತಕ ಪರಿಚಯ ಅಂದರೆ ಹೇಗಿರಬೇಕು ಅಂತಂದರೆ, ಪುಸ್ತಕವನ್ನು ಓದಿ ನೋಟ್ಸ್ ಮಾಡ್ಕೊಂಡು ಬಂದು ಅದರ ಬಗ್ಗೆ ಮಾತಾಡಿ. ಅರುಣ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅವರೊಬ್ಬರು ವಿಜ್ಞಾನಿ ಬಿಡಿ, ಅವ್ರ ಮನಸ್ಸನ್ನೇ ಒಂದು ಮಾತಾಡಿದ್ರೆ ವಿಶ್ಲೇಷಣಾತ್ಮಕವಾಗಿ ನೀವು ನೋಡ್ತಕ್ಕಂಥ ಧೋರಣೆ. ಆದರೆ ಇದೇ ವೇದಿಕೆಯಲ್ಲಿ ನಾನು ಒಂದು ಕಾರ್ಯಕ್ರಮವನ್ನು ನೋಡಿದೆ. ಹೆಸರೇಳಲ್ಲ, ನಿಮಗೆಲ್ಲ ಗೊತ್ತಿದೆ. ಬಹಳ ದೊಡ್ಡ ಹೆಸರು ಅದು. ಪುಸ್ತಕ ತಂದು ಕೊಟ್ಟರೆ ವೇದಿಕೆಯ ಮೇಲೆ ಪುಸ್ತಕ ಬಿಡುಗಡೆ ಮಾಡಬೇಕು. ಇಲ್ಲಿ ಬಂದು ಹೇಳ್ತಾರೆ, ನಾನು ಈ ಪುಸ್ತಕವನ್ನು ಓದಿಲ್ಲ, ನನಗೇನು ಗೊತ್ತಿದೆಯೋ ಅದನ್ನು ಮಾತಾಡ್ತೀನಿ ಅಂತ ಹೇಳಿದ್ರು. ಪುಸ್ತಕವನ್ನು ರಚಿಸಿ, ಕಾರ್ಯಕ್ರಮವನ್ನು ನಿಯೋಜಿಸಿ ಕಷ್ಟಪಟ್ಟಂಥ ಆ ಲೇಖಕಿಗೆ, ಆ ಸಂಘಟಕರಿಗೆ ಏನು ಅನ್ನಿಸ್ಬಾರ್ದು? ಭಾಳ ದೊಡ್ಡ ಹೆಸರು ಅಂಥೇಳಿ ಅವರು ಕರ್ಕೊಬಂದರು. ಅದಕ್ಕೆ ನನಗೆ ಇವಾಗ ದೊಡ್ಡ ಹೆಸರುಗಳ ಮೇಲೆ ನಂಬಿಕೆ ಇಲ್ಲ. ನೀವೆಲ್ಲ ದೊಡ್ಡವರು, ಆದರೆ ದೊಡ್ಡ ಹೆಸರುಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಜನ ಬರ್ತಾರೆ, ಯಾಕೆ ಬರೋಲ್ಲ? ಖಂಡಿತ ಬಂದೇ ಬರ್ತಾರೆ, ಭಾಗವಹಿಸ್ತಾರೆ ಅವರು. ಆ ಥರ ಇನ್ನೊಂದು ಪುಸ್ತಕ ಬಿಡುಗಡೆಗೆ ಹೋಗಿದ್ದೆ, ಶಶಿಧರ್ ಕೂಡ ಬಂದಿದ್ದರು. ಆ ಪುಸ್ತಕದಲ್ಲಿ ಅವ್ರದ್ದು ಒಂದು ಪುಸ್ತಕ ಬಿಡುಗಡೆ ಆಯ್ತು ಆವಾಗ. ಆದರೆ ಇವ್ರ ಪುಸ್ತಕದ ಬಗ್ಗೆ ಮಾತಾಡಿದವರು ಭಾಳ ಅಚ್ಚುಕಟ್ಟಾಗಿ ಮಾತಾಡಿದ್ರು. ಇನ್ನೊಬ್ಬರು ಪುಸ್ತಕ ಬಿಡುಗಡೆ ಮಾಡಿದ್ರು. ಅವರು ಮೊದಲ 4 ಮಾತುಗಳು ಸ್ವಲ್ಪ ಹಿತವಾಗಿ ಹೇಳಿ, ಆಮೇಲೆ ಇಡೀ ಪುಸ್ತಕದ ಟೀಕೆ, ವಿಮರ್ಶೆಗೋಸ್ಕರ ನಾವು ಕರೆಯಲ್ಲ ಯಾರು ಲೇಖಕರು. ಪುಸ್ತಕ ಪರಿಚಯ ಮಾಡಿಕೊಡಿ ಅಂದರೆ ಅಲ್ಲಿ ಒಂದು ಸಹೃದಯತೆ ಇದೆ. ಗುರು ಮೊದಲನೇ ಪುಸ್ತಕ ಅಂದ್ಬಿಟ್ಟು ನಾವು ಹರಿದು ಪರಾಪರ ಚಿಂದಿ ಮಾಡಿಬಿಟ್ರೆ ಅವ್ರದ್ದು ಸಾಹಿತ್ಯನ ಮುಗಿದೋಯ್ತು ಅಲ್ಲಿಗೆ. ಆ ರೀತಿ ಮಾಡೋಕ್ಕೆ ಸಾಧ್ಯನಾ? ಇಂತಹ ಸಭೆಗಳಲ್ಲಿ, ಇಂತಹ ಜಾಗದಲ್ಲಿ ಸಹೃದಯ ವಿಮರ್ಶೆ ಬೇಕು. ಹಾಗಂದ್ಬಿಟ್ಟು ಕನ್ಸೆಷನ್ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ವೇದಿಕೆ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ನಾಳೆ ಎಲ್ಲರೂ ವಿಮರ್ಶೆ ಮಾಡೋದಿದ್ದರೆ ಮಾಡಿ. ಶ್ರವಣಕುಮಾರಿ ಅವರ ಕಥೆಗಳನ್ನ ವಿಮರ್ಶೆ ಮಾಡಿದರೆ ಖಂಡತುಂಡವಾಗಿ ಬೇಕಾದ್ರೆ ವಿಮರ್ಶೆ ಮಾಡ್ಬೋದು.
ಆದರೆ ಈ ವೇದಿಕೆಯಲ್ಲಿ ಸಹೃದಯ ವೇದಿಕೆ ಇದು. ಈ ವೇದಿಕೆಯಲ್ಲಿ ಪರಿಚಯ ಅಂದರೆ ಪರಿಚಯ ಇರಬೇಕದು. ಇದರಲ್ಲಿ ಏನು ವಿಶೇಷ ಇದೆ ಅಂತ ಹೇಳಬೇಕು. ಬೆಳಕು ಹರಿಯುವ ಮುನ್ನ ಅಂತಂದರೆ ಅದರ ಅರ್ಥ ಏನು ಅಂತ ಅರ್ಥದಿಂದ ಹೋಗ್ತಿರಲ್ಲ, ಅದನ್ನು ಹೇಳಬೇಕು. ಆ ಕಥೆಯ ಸೂಕ್ಷ್ಮ ಆಶಯವನ್ನು ಹುಟ್ಟಿಸ್ಬೇಕು. ವಿಮರ್ಶೆ ಎಲ್ಲರಿಗಾಗಿ ಅಲ್ಲ. ವಿಮರ್ಶೆಗೆ ಒಂದು ಎಕ್ಸ್ಕ್ಲೂಸಿವ್ ಕ್ಲಬ್ ಇದೆ, ಅವ್ರಿಗೆ ವಿಮರ್ಶಕರು, ಅವರು ಅದನ್ನು ಮಾಡಲಿ ಬೇಕು. ಯಾಕಂದರೆ ನಮ್ಮ ಬೆಳವಣಿಗೆಗೆ ವಿಮರ್ಶೆ ಭಾಳ ತೀರಾ ಅಗತ್ಯ. ಆದರೆ ಇಂಥ ವೇದಿಕೆಗಳಲ್ಲಿ ಸಹೃದಯ ವಿಮರ್ಶೆ, ಸಹೃದಯ ಪರಿಚಯ ಇದು ಬಹಳ ಮುಖ್ಯ. ಇವತ್ತು 3 ಜನನೂ ಆ ಕೆಲಸವನ್ನು ಮಾಡೋದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ನಾನು ಅವರಿಗೆ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಲೇಖಕರ ಮನಸ್ಸಿನಲ್ಲಿ ಬಹಳ ದಿವಸ ಉಳಿಯುವಂಥದ್ದು. ಗುರುಗೆ ಬಹಳ ತಮಾಷೆ ಮಾಡೋದು. ನೀವೇನು ಯೋಚನೆ ಮಾಡಬೇಡಿ, ಬ್ರಹ್ಮಚಾರಿಗಳಿಗೆ ಇಷ್ಟು ತಮಾಷೆ ಆದರೆ ಮದುವೆ ಆದ್ರಿಗೆ ಇನ್ನೂ ಜಾಸ್ತಿ ತಮಾಷೆಗಳಿವೆ. ಅರುಣನ್ ಕೇಳಿ ಹೇಳ್ತಾರೆ, ಬೈಟು ಕಾಫಿ ವಿಷಯ ಏನು, ಇವ್ರು ಸುಧಾದ ಓದಿ ಗೊತ್ತಾಗುತ್ತೆ ನಿಮಗೆ. ಯಜಮಾನರು ತರಕಾರಿ ಹಚ್ತಾ ಬೈಟು ಕಾಫಿ ಕೊಡು ಅಂತ ಕೇಳಿದ್ರಂತೆ. ಬೈಟು ಕಾಫಿ ಯಾಕೆ ಕೇಳಿದ್ರು ಯಜಮಾನರು ಅಂದರೆ, ಅದೇನು ಹೋಟ್ಲ ಬೈಟು ಕಾಫಿ ಕೇಳೋಕ್ಕೆ ಅಲ್ಲ, ಗಂಡಂಗೆ ಅರ್ಧ ಕಪ್ ಕಾಫಿ, ಹೆಂಡತಿಗೆ ಅರ್ಧ ಕಪ್ ಕಾಫಿ, ಇದೇ ನೋಡಿ ಪ್ರೀತಿ ಅಂದರೆ ಅಂತ ಅವರ ಆ ಲೇಖನದಲ್ಲಿ ಹೇಳ್ತಾರೆ. ಸೊ ಆದ್ದರಿಂದ ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನೀವು ಹೇಗಿರ್ತೀರೋ ಹಾಗಿದ್ದೀರಿ. ಕ್ಲಿಯೋಪಾತ್ರ ಸಿಕ್ಕರೆ ಅವಳ ಬಗ್ಗೆನೂ ಬರೀರಿ, ಡ್ಯಾನ್ಸ್ ಮಾಡಿದ್ರೆ ಅದನ್ನು ಮಾಡಿ, ಅದು ಆಗಲಿ. ಫುಲ್ ಕಾಫಿ. ಈ ಪತಂಗಿ ಅವ್ರ ಕೈಗೆ ಸಿಕ್ಕರೆ ನಾಳೆ ಒಂದು ಚುಟ್ಕ ಬಿತ್ತು ಅಂತ ಹಚ್ಕೊಂಡಿದ್ದೀವಿ, ಅವ್ರ ಮೇಲೆ ಹಾಕಿ ಬಿಡ್ತಾರೆ ಚುಟ್ಕ. ಬಹಳ ಒಂದು ಸಂತೋಷದ ವಿಷಯ, ತುಂಬ ಸಂತೋಷ ಆಗ್ತಾಯಿದೆ. ವರ್ಷದ ಕೊನೆಯ ದಿನ ಒಂದು ಹೊಸ ವರ್ಷದ ಆರಂಭ ಆಗ್ತಾಯಿದೆ. 2024 ಹೊಸ ಘಟನೆಗಳು ನಡೆಯುತ್ತೆ. 2023ರಲ್ಲಿ ಪ್ರಪಂಚ ಬಹಳಷ್ಟು ನೊಂದಿದೆ, ಬಹಳಷ್ಟು ಕಷ್ಟಪಟ್ಟಿದೆ. ಆದರೆ ಅದೆಲ್ಲ ಮಾಯವಾಗಲಿ, ಯಾಕಂದರೆ ಹೇಳಿದ್ರು ಇವಾಗ ಉಕ್ರೇನ್ನಲ್ಲಿ ಯುದ್ಧ ಆದರೂ ನಾವು ತೊಂದರೆ ಪಡ್ತೀವಿ, ಇಸ್ರೇಲ್ನವ್ರು ಯುದ್ಧ ಮಾಡಿದ್ರು ನಾವು ತೊಂದರೆ ಪಡ್ತೀವಿ. ಹಾಗಾದರೆ ವಿಶ್ವ ಯಾಕಂದರೆ ಚಿಕ್ಕದಾಗಿದೆ, ಒಂದು ಚಿಕ್ಕ ಗೂಡು ಇದು. ಅದರಿಂದ ವಿಶ್ವಕ್ಕೆ ಶಾಂತಿ ಹರಿಸಲಿ. ಯಾವಾಗಲೂ ನಾವು ಭಾರತೀಯರು ಇದನ್ನೇ ಹೇಳೋದು, ಎಲ್ಲ ಕಡೆನೂ ಶಾಂತಿ ಇರಲಿ, ಎಲ್ಲ ಕಡೆನೂ ಶಾಂತಿ ಹರಲಿ, ಎಲ್ಲ ಕಡೆ ಪ್ರೀತಿ ನೆಮ್ಮದಿ ಇರಲಿ ಅಂಥೇಳಿ ನಾನು ಹಾರೈಸ್ತೀನಿ. ಅದರ ಜೊತೆಗೆ ನಿಮ್ಮೆಲ್ಲರ ವೈಯಕ್ತಿಕ ಬದುಕಿನಲ್ಲಿ ಹೊಸ ವರ್ಷ ಶುಭವನ್ನುಂಟು ಮಾಡಲಿ, ಹೊಸ ಸಾಧನೆಗಳಿಗೆ ಮೆಟ್ಟಲಾಗಲಿ. ಇಂದಿನ ನಮ್ಮ ಕಾರ್ಯಕ್ರಮ 2024ರ ಹೊಸ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನು, ಒಂದು ಚಿಮ್ಮು ನೆಗೆತವನ್ನು ನಮಗೆ ಒದಗಿಸಿಕೊಡಲಿ ಅಂಥೇಳಿ ಇಂದಿನ ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷತೆ ವಹಿಸೋದಕ್ಕೆ ಒಪ್ಕೊಂಡಿರಲಿಲ್ಲ. ಆದರೆ ಗುರು ಬಹಳ ಪ್ರೀತಿಯಿಂದ ನೀವು ಅಧ್ಯಕ್ಷತೆ ವಹಿಸಿದ್ರೆ ನಾನು ಪ್ರೋಗ್ರಾಮ್ ಮಾಡಲ್ಲ ಅಂದರು. ಅವ್ರು ಮಾಡಲ್ಲ ಅಂತ ಶಾಪಾಗೆ ಕೊಟ್ಬಿಟ್ರೆ ಕಷ್ಟ, ತುಂಬ ಧ್ಯಾನ ತಪಸ್ಸು ಮಾಡ್ತಾರೆ ಅಂದ್ಬಿಟ್ಟು ನಾನು ಒಪ್ಕೊಂಡೆ. ತುಂಬ ಸಂತೋಷ, ಅಪಾರವಾದ ಕೃತಜ್ಞತೆಗಳನ್ನ ನಾನು ಸಮನ್ವಯ